ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಇದರ ನಡುವೆ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾ ಇರುವಂತದ್ದು, ಒಂದಷ್ಟು ದೋಸ್ತಿಯ ಶಾಸಕರು ನಮ್ಮ ಸಂಪರ್ಕದಲ್ಲಿ ಇದ್ದಾರೆ. ಇದಕ್ಕೆ ಈಗ ಅಶ್ವಥ್ ನಾರಾಯಣ್ ಅವರು ಏಕವಚನದಲ್ಲೇ ಜಮೀರ್ ಅಹಮದ್ ಖಾನ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಯಾವ ರೀತಿಯಾದಂತ ವಾಗ್ದಾಳಿ ಅಂದ್ರೆ, ಏಕವಚನದಲ್ಲಿ ನಿನ್ನ ಸಂಪರ್ಕದಲ್ಲಿದ್ರೆ ಏನ್ ಬೇಕಾದ್ರೂ ಮಾಡಪ್ಪ, ನಿನಗೆ ಅಡ್ಡ ಬಂದವರು ಯಾರಪ್ಪ ಜಮೀರ್ ಅಹಮದ್ ಖಾನ್ ಅಂತ ಕೇಳ್ತಾ ಇದ್ದಾರೆ. ಇನ್ ಕೇಸ್ ಏನಾದ್ರೂ ನಿಮಗ್ ತಾಕತ್ತಿದ್ರೆ ಮಾಡಿ ತೋರ್ಸಪ್ಪ. ಮಂಡ್ಯದಲ್ಲಿ ಅಶ್ವಥ್ ನಾರಾಯಣ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ದೋಸ್ತಿ ನಾಯಕರು ನಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅಂತ ಜಮೀರ್ ಅಹಮದ್ ಖಾನ್ ಹೇಳ್ತಾ ಇದ್ರೆ, ಇದಕ್ಕೆ ಪ್ರತ್ಯುತ್ತರವಾಗಿ ಈಗ ಮಾಜಿ ಉಪಮುಖ್ಯಮಂತ್ರಿ ಆದಂತ ಅಶ್ವಥ್ ನಾರಾಯಣ್ ಅವರು ಹೇಳ್ತಾ ಇರುವಂತದ್ದು, ಅದು ಕೂಡ ಏಕವಚನದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಿನ್ನ ಸಂಪರ್ಕದಲ್ಲಿದ್ರೆ ಏನ್ ಬೇಕಾದ್ರೂ ಮಾಡಪ್ಪ ಅಂತ ಹೇಳ್ತಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಏನಾಗಿದೆ, ಬಿಜೆಪಿ ಅವರಿಗೆಲ್ಲ ರಾತ್ರಿ ಕನಸು ನೋಡೋದು ಹಗ್ಲು ಕನಸು ನೋಡ್ತಾವ್ರೆ. ಯಾವ ಕಾರಣಕ್ಕೂ ಏನೇನು ಆಗಲ್ಲ. ಈ 5 ವರ್ಷ ಇಲ್ಲ, ಇನ್ನ 15 ವರ್ಷ ಕಾಂಗ್ರೆಸ್ ಸರ್ಕಾರನೇ, ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು. ಅವರು ಸಿಎಂ ಬದಲಾವಣೆ ವಿಚಾರ ವಿಜೇಂದ್ರ ಅವರು ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇದೆ ನೋಡಿ, ಅದ್ ಬಗ್ಗೆ ನೋಡ್ಕೊಬೇಕು. ಅವ್ರ ಬಲ್ಲ 3-4 ಗುಂಪಾಗಿದೆ. ಈಗ ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇಟ್ಕೊಂಡ್ರಿ, ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಾರೆ. ಈಗ ನಮ್ಮ ಸರ್ಕಾರ ಈ 5 ವರ್ಷ ಏನೇನು ತೊಂದರೆ ಆಗಲ್ಲ, ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು. ಇನ್ನು 15 ವರ್ಷ ನಾವೇ ಕಾಂಗ್ರೆಸ್ ಅವರ ಅಧಿಕಾರ ನೀಡ್ತೀವಿ. ಸರ್, ತೆರೆಮರೆಯಲ್ಲಿ ಏನಾರ ಆಪರೇಷನ್ ಗಿಪರೇಷನ್ ಆಪರೇಷನ್ ಇಲ್ಲ, ಗಿಪರೇಷನ್ ಇಲ್ಲ. ನೀವೇನಾರ ಮಾಡಾಕ್ತೀರ ಕಾಂಗ್ರೆಸ್ನವರು? ಇಲ್ಲ, ಬಹಳ ಜನ ಬಿಜೆಪಿ ಅವರು ಬರಕ್ ಸಿದ್ಧ ಆಗಿದ್ದಾರೆ, ಜೆಡಿಎಸ್ ಅವರು ಬರಕ್ ಸಿದ್ಧ ಆಗಿದ್ದಾರೆ. ನಮ್ಗೇನಿಗೆ ಬೇಕಾಗಿದೆ? ನಾವು ಇದ್ದಾರೆ, ಬಹಳ ಜನ ಇದ್ದಾರೆ. ಎಷ್ಟು ಜನ ಸರ್? ಬಹಳ ಜನ. ನನ್ನ ಕನಿಷ್ಠ ನನ್ನ ಅನಿಸಿಕೆ ಬಿಜೆಪಿ ಅವರು 7-8 ಜನ ಇದ್ದಾರೆ, ಜೆಡಿಎಸ್ ಅವರು 12-13 ಜನ ಇದ್ದಾರೆ. 12-13 ಜನ ಜೆಡಿಎಸ್ ಅವರು ಇದ್ದಾರೆ. ಈಗ ನಾವು 140 ಇದೀವಿ, ನಮ್ಗೆ ಬೇಕಾಗಿಲ್ಲ. ನೀನ್ ಸಂಪರ್ಕದಲ್ಲಿದ್ರೆ ನೀನ್ ಏನ್ ಬೇಕು ಮಾಡಪ್ಪ. ನೀನ್ ಯಾರು ಅಡ್ಡ ಬಂದವ್ರ? ನೀನ್ ಯಾರು ಅಡ್ಡ ಬಂದಿದಾರ? ಜಮೀರ್, ನಿಮ್ಗೆ ತಾಕತ್ತಿದ್ರೆ ಮಾಡಿ ತೋರ್ಸಪ್ಪ. ಸವಾಲಲ್ಲ, ತಾಕತ್ತಿದ್ರೆ ಮಾಡ್ಲಿ, ಸವಾಲು ಬೇಡ. ಮಾಡ್ಲಿ, ಆಮೇಲೆ ಏನಿದೆ ನೋಡೋಣ. ಗಾಜಿನ ಮನೆಯಲ್ಲಿರೋರೆಲ್ಲ ನಮ್ಗೆಲ್ಲ ಸವಾಲ್ ಹಾಕಿ. ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಇದರ ನಡುವೆ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾ ಇರುವಂತದ್ದು, ಒಂದಷ್ಟು ದೋಸ್ತಿಯ ಶಾಸಕರು ನಮ್ಮ ಸಂಪರ್ಕದಲ್ಲಿ ಇದ್ದಾರೆ. ಇದಕ್ಕೆ ಈಗ ಅಶ್ವಥ್ ನಾರಾಯಣ್ ಅವರು ಏಕವಚನದಲ್ಲೇ ಜಮೀರ್ ಅಹಮದ್ ಖಾನ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಯಾವ ರೀತಿಯಾದಂತ ವಾಗ್ದಾಳಿ ಅಂದ್ರೆ, ಏಕವಚನದಲ್ಲಿ ನಿನ್ನ ಸಂಪರ್ಕದಲ್ಲಿದ್ರೆ ಏನ್ ಬೇಕಾದ್ರೂ ಮಾಡಪ್ಪ, ನಿನಗೆ ಅಡ್ಡ ಬಂದವರು ಯಾರಪ್ಪ ಜಮೀರ್ ಅಹಮದ್ ಖಾನ್ ಅಂತ ಕೇಳ್ತಾ ಇದ್ದಾರೆ. ಇನ್ ಕೇಸ್ ಏನಾದ್ರೂ ನಿಮಗ್ ತಾಕತ್ತಿದ್ರೆ ಮಾಡಿ ತೋರ್ಸಪ್ಪ. ಮಂಡ್ಯದಲ್ಲಿ ಅಶ್ವಥ್ ನಾರಾಯಣ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ದೋಸ್ತಿ ನಾಯಕರು ನಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅಂತ ಜಮೀರ್ ಅಹಮದ್ ಖಾನ್ ಹೇಳ್ತಾ ಇದ್ರೆ, ಇದಕ್ಕೆ ಪ್ರತ್ಯುತ್ತರವಾಗಿ ಈಗ ಮಾಜಿ ಉಪಮುಖ್ಯಮಂತ್ರಿ ಆದಂತ ಅಶ್ವಥ್ ನಾರಾಯಣ್ ಅವರು ಹೇಳ್ತಾ ಇರುವಂತದ್ದು, ಅದು ಕೂಡ ಏಕವಚನದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಿನ್ನ ಸಂಪರ್ಕದಲ್ಲಿದ್ರೆ ಏನ್ ಬೇಕಾದ್ರೂ ಮಾಡಪ್ಪ ಅಂತ ಹೇಳ್ತಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಏನಾಗಿದೆ, ಬಿಜೆಪಿ ಅವರಿಗೆಲ್ಲ ರಾತ್ರಿ ಕನಸು ನೋಡೋದು ಹಗ್ಲು ಕನಸು ನೋಡ್ತಾವ್ರೆ. ಯಾವ ಕಾರಣಕ್ಕೂ ಏನೇನು ಆಗಲ್ಲ. ಈ 5 ವರ್ಷ ಇಲ್ಲ, ಇನ್ನ 15 ವರ್ಷ ಕಾಂಗ್ರೆಸ್ ಸರ್ಕಾರನೇ, ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು. ಅವರು ಸಿಎಂ ಬದಲಾವಣೆ ವಿಚಾರ ವಿಜೇಂದ್ರ ಅವರು ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇದೆ ನೋಡಿ, ಅದ್ ಬಗ್ಗೆ ನೋಡ್ಕೊಬೇಕು. ಅವ್ರ ಬಲ್ಲ 3-4 ಗುಂಪಾಗಿದೆ. ಈಗ ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇಟ್ಕೊಂಡ್ರಿ, ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಾರೆ. ಈಗ ನಮ್ಮ ಸರ್ಕಾರ ಈ 5 ವರ್ಷ ಏನೇನು ತೊಂದರೆ ಆಗಲ್ಲ, ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು. ಇನ್ನು 15 ವರ್ಷ ನಾವೇ ಕಾಂಗ್ರೆಸ್ ಅವರ ಅಧಿಕಾರ ನೀಡ್ತೀವಿ. ಸರ್, ತೆರೆಮರೆಯಲ್ಲಿ ಏನಾರ ಆಪರೇಷನ್ ಗಿಪರೇಷನ್ ಆಪರೇಷನ್ ಇಲ್ಲ, ಗಿಪರೇಷನ್ ಇಲ್ಲ. ನೀವೇನಾರ ಮಾಡಾಕ್ತೀರ ಕಾಂಗ್ರೆಸ್ನವರು? ಇಲ್ಲ, ಬಹಳ ಜನ ಬಿಜೆಪಿ ಅವರು ಬರಕ್ ಸಿದ್ಧ ಆಗಿದ್ದಾರೆ, ಜೆಡಿಎಸ್ ಅವರು ಬರಕ್ ಸಿದ್ಧ ಆಗಿದ್ದಾರೆ. ನಮ್ಗೇನಿಗೆ ಬೇಕಾಗಿದೆ? ನಾವು ಇದ್ದಾರೆ, ಬಹಳ ಜನ ಇದ್ದಾರೆ. ಎಷ್ಟು ಜನ ಸರ್? ಬಹಳ ಜನ. ನನ್ನ ಕನಿಷ್ಠ ನನ್ನ ಅನಿಸಿಕೆ ಬಿಜೆಪಿ ಅವರು 7-8 ಜನ ಇದ್ದಾರೆ, ಜೆಡಿಎಸ್ ಅವರು 12-13 ಜನ ಇದ್ದಾರೆ. 12-13 ಜನ ಜೆಡಿಎಸ್ ಅವರು ಇದ್ದಾರೆ. ಈಗ ನಾವು 140 ಇದೀವಿ, ನಮ್ಗೆ ಬೇಕಾಗಿಲ್ಲ. ನೀನ್ ಸಂಪರ್ಕದಲ್ಲಿದ್ರೆ ನೀನ್ ಏನ್ ಬೇಕು ಮಾಡಪ್ಪ. ನೀನ್ ಯಾರು ಅಡ್ಡ ಬಂದವ್ರ? ನೀನ್ ಯಾರು ಅಡ್ಡ ಬಂದಿದಾರ? ಜಮೀರ್, ನಿಮ್ಗೆ ತಾಕತ್ತಿದ್ರೆ ಮಾಡಿ ತೋರ್ಸಪ್ಪ. ಸವಾಲಲ್ಲ, ತಾಕತ್ತಿದ್ರೆ ಮಾಡ್ಲಿ, ಸವಾಲು ಬೇಡ. ಮಾಡ್ಲಿ, ಆಮೇಲೆ ಏನಿದೆ ನೋಡೋಣ. ಗಾಜಿನ ಮನೆಯಲ್ಲಿರೋರೆಲ್ಲ ನಮ್ಗೆಲ್ಲ ಸವಾಲ್ ಹಾಕಿ. ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಇದರ ನಡುವೆ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾ ಇರುವಂತದ್ದು, ಒಂದಷ್ಟು ದೋಸ್ತಿಯ ಶಾಸಕರು ನಮ್ಮ ಸಂಪರ್ಕದಲ್ಲಿ ಇದ್ದಾರೆ. ಇದಕ್ಕೆ ಈಗ ಅಶ್ವಥ್ ನಾರಾಯಣ್ ಅವರು ಏಕವಚನದಲ್ಲೇ ಜಮೀರ್ ಅಹಮದ್ ಖಾನ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಯಾವ ರೀತಿಯಾದಂತ ವಾಗ್ದಾಳಿ ಅಂದ್ರೆ, ಏಕವಚನದಲ್ಲಿ ನಿನ್ನ ಸಂಪರ್ಕದಲ್ಲಿದ್ರೆ ಏನ್ ಬೇಕಾದ್ರೂ ಮಾಡಪ್ಪ, ನಿನಗೆ ಅಡ್ಡ ಬಂದವರು ಯಾರಪ್ಪ ಜಮೀರ್ ಅಹಮದ್ ಖಾನ್ ಅಂತ ಕೇಳ್ತಾ ಇದ್ದಾರೆ. ಇನ್ ಕೇಸ್ ಏನಾದ್ರೂ ನಿಮಗ್ ತಾಕತ್ತಿದ್ರೆ ಮಾಡಿ ತೋರ್ಸಪ್ಪ. ಮಂಡ್ಯದಲ್ಲಿ
ಅಶ್ವಥ್ ನಾರಾಯಣ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ದೋಸ್ತಿ ನಾಯಕರು ನಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅಂತ ಜಮೀರ್ ಅಹಮದ್ ಖಾನ್ ಹೇಳ್ತಾ ಇದ್ರೆ, ಇದಕ್ಕೆ ಪ್ರತ್ಯುತ್ತರವಾಗಿ ಈಗ ಮಾಜಿ ಉಪಮುಖ್ಯಮಂತ್ರಿ ಆದಂತ ಅಶ್ವಥ್ ನಾರಾಯಣ್ ಅವರು ಹೇಳ್ತಾ ಇರುವಂತದ್ದು, ಅದು ಕೂಡ ಏಕವಚನದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಿನ್ನ ಸಂಪರ್ಕದಲ್ಲಿದ್ರೆ ಏನ್ ಬೇಕಾದ್ರೂ ಮಾಡಪ್ಪ ಅಂತ ಹೇಳ್ತಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಏನಾಗಿದೆ, ಬಿಜೆಪಿ ಅವರಿಗೆಲ್ಲ ರಾತ್ರಿ ಕನಸು ನೋಡೋದು ಹಗ್ಲು ಕನಸು ನೋಡ್ತಾವ್ರೆ. ಯಾವ ಕಾರಣಕ್ಕೂ ಏನೇನು ಆಗಲ್ಲ. ಈ 5 ವರ್ಷ ಇಲ್ಲ, ಇನ್ನ 15 ವರ್ಷ ಕಾಂಗ್ರೆಸ್ ಸರ್ಕಾರನೇ, ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು. ಅವರು ಸಿಎಂ ಬದಲಾವಣೆ ವಿಚಾರವಾಗಿ ಹೇಳ್ತಾರೆ ಸರ್. ವಿಜೇಂದ್ರ ಅವರು ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇದೆ ನೋಡಿ, ಅದ್ ಬಗ್ಗೆ ನೋಡ್ಕೊಬೇಕು. ಅವ್ರಿಗೆಲ್ಲ 3-4 ಗುಂಪಾಗಿದೆ. ಈಗ ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇಟ್ಕೊಂಡು ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಾರೆ. ಈಗ ನಮ್ಮ ಸರ್ಕಾರ ಈ 5 ವರ್ಷ ಏನೇನು ತೊಂದರೆ ಆಗಲ್ಲ, ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು. ಇನ್ನು 15 ವರ್ಷ ನಾವೇ ಕಾಂಗ್ರೆಸ್ ಅವರ ಅಧಿಕಾರ ನೀಡ್ತೀವಿ ಸರ್. ತೆರೆಮರೆಯಲ್ಲಿ ಏನಾರ ಆಪರೇಷನ್ ನಡೆದದ? ಏನು ಆಪರೇಷನ್ ಇಲ್ಲ, ಗಿಪರೇಷನ್ ಇಲ್ಲ. ನೀವೇನಾರ ಮಾಡಾಕ್ತೀರ ಸರ್ ಕಾಂಗ್ರೆಸ್ನವರು? ಇಲ್ಲ, ಬಹಳ ಜನ ಬಿಜೆಪಿ ಅವರು ಬರಕ್ ಸಿದ್ಧ ಆಗಿದ್ದಾರೆ, ಜೆಡಿಎಸ್ ಅವರು ಬರಕ್ ಸಿದ್ಧ ಆಗಿದ್ದಾರೆ. ನಮ್ಗೇನಿಗೆ ಬೇಕಾಗಿದೆ? ಬಹಳ ಜನ ಇದ್ದಾರೆ. ಎಷ್ಟು ಜನ ಸರ್? ಬಹಳ ಜನ. ನನ್ನ ಕನಿಷ್ಠ ನನ್ನ ಅನಿಸಿಕೆ ಬಿಜೆಪಿ ಅವರು 7-8 ಜನ ಇದ್ದಾರೆ. ಜೆಡಿಎಸ್ ಅವರು 12-13 ಜನ ಇದ್ದಾರೆ. 12-13 ಜನ ಜೆಡಿಎಸ್ ಅವರು ಇದ್ದಾರೆ. ಈಗ ನಾವು 140 ಇದೀವಿ. ನಮ್ಗೆ ಬೇಕಾಗಿಲ್ಲ. ನೀನ್ ಸಂಪರ್ಕದಲ್ಲಿದ್ರೆ ನೀನ್ ಏನ್ ಬೇಕು ಮಾಡಪ್ಪ. ನಿನ್ ಯಾರು ಅಡ್ಡ ಬಂದವ್ರ? ನಿನ್ ಯಾರು ಅಡ್ಡ ಬಂದಿದಾರ? ಜಮೀರ್, ನಿಮ್ಗೆ ತಾಕತ್ತಿದ್ರೆ ಮಾಡಿ ತೋರ್ಸಪ್ಪ. ಸವಾಲಲ್ಲ, ತಾಕತ್ತಿದ್ರೆ ಮಾಡ್ಲಿ, ಸವಾಲು ಬೇಡ. ಮಾಡ್ಲಿ. ಆಮೇಲೆ ಏನಿದೆ ನೋಡೋಣ. ಗಾಜಿನ ಮನೆಯಲ್ಲಿರೋರೆಲ್ಲ ನಮ್ಗೆಲ್ಲ ಸವಾಲಾಗ್ತದೆ. ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಇದರ ನಡುವೆ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾ ಇರುವಂತದ್ದು, ಒಂದಷ್ಟು ದೋಸ್ತಿಯ ಶಾಸಕರು ನಮ್ಮ ಸಂಪರ್ಕದಲ್ಲಿ ಇದ್ದಾರೆ. ಇದಕ್ಕೆ ಈಗ ಅಶ್ವಥ್ ನಾರಾಯಣ್ ಅವರು ಏಕವಚನದಲ್ಲೇ ಜಮೀರ್ ಅಹಮದ್ ಖಾನ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಯಾವ ರೀತಿಯಾದಂತಹ ವಾಗ್ದಾಳಿ ಅಂದ್ರೆ, ಏಕವಚನದಲ್ಲಿ ನಿನ್ನ ಸಂಪರ್ಕದಲ್ಲಿದ್ರೆ ಏನ್ ಬೇಕಾದ್ರೂ ಮಾಡಪ್ಪ, ನಿನಗೆ ಅಡ್ಡ ಬಂದವರು ಯಾರಪ್ಪ ಜಮೀರ್ ಅಹಮದ್ ಖಾನ್ ಅಂತ ಕೇಳ್ತಾ ಇದ್ದಾರೆ. ಇನ್ ಕೇಸ್ ಏನಾದ್ರೂ ನಿಮಗ್ ತಾಕತ್ತಿದ್ರೆ ಮಾಡಿ ತೋರ್ಸಪ್ಪ. ಮಂಡ್ಯದಲ್ಲಿ ಅಶ್ವಥ್ ನಾರಾಯಣ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ದೋಸ್ತಿ ನಾಯಕರು ನಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅಂತ ಜಮೀರ್ ಅಹಮದ್ ಖಾನ್ ಹೇಳ್ತಾ ಇದ್ರೆ, ಇದಕ್ಕೆ ಪ್ರತ್ಯುತ್ತರವಾಗಿ ಈಗ ಮಾಜಿ ಉಪಮುಖ್ಯಮಂತ್ರಿ ಆದಂತ ಅಶ್ವಥ್ ನಾರಾಯಣ್ ಅವರು ಹೇಳ್ತಾ ಇರುವಂತದ್ದು, ಅದು ಕೂಡ ಏಕವಚನದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಿನ್ನ ಸಂಪರ್ಕದಲ್ಲಿದ್ರೆ ಏನ್ ಬೇಕಾದ್ರೂ ಮಾಡಪ್ಪ ಅಂತ ಹೇಳ್ತಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಏನಾಗಿದೆ, ಬಿಜೆಪಿ ಅವರಿಗೆಲ್ಲ ರಾತ್ರಿ ಕನಸು ನೋಡೋದು ಹಗ್ಲು ಕನಸು ನೋಡ್ತಾವ್ರೆ. ಯಾವ ಕಾರಣಕ್ಕೂ ಏನೇನು ಆಗಲ್ಲ. ಈ 5 ವರ್ಷ ಇಲ್ಲ, ಇನ್ನ 15 ವರ್ಷ ಕಾಂಗ್ರೆಸ್ ಸರ್ಕಾರನೇ, ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು. ಅವರು ಸಿಎಂ ಬದಲಾವಣೆ ವಿಚಾರವಾಗಿ ಹೇಳ್ತಾರೆ ಸರ್. ವಿಜೇಂದ್ರ ಅವರು ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇದೆ ನೋಡಿ, ಅದ್ ಬಗ್ಗೆ ನೋಡ್ಕೊಬೇಕು. ಅವ್ರಿಗೆಲ್ಲ 3-4 ಗುಂಪಾಗಿದೆ. ಈಗ ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇಟ್ಕೊಂಡು ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಾರೆ. ಈಗ ನಮ್ಮ ಸರ್ಕಾರ ಈ 5 ವರ್ಷ ಏನೇನು ತೊಂದರೆ ಆಗಲ್ಲ, ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು. ಇನ್ನು 15 ವರ್ಷ ನಾವೇ ಕಾಂಗ್ರೆಸ್ ಅವರ ಅಧಿಕಾರ ನೀಡ್ತೀವಿ ಸರ್. ತೆರೆಮರೆಯಲ್ಲಿ ಏನಾರ ಆಪರೇಷನ್ ನಡೆದದ? ಏನು ಆಪರೇಷನ್ ಇಲ್ಲ, ಗಿಪರೇಷನ್ ಇಲ್ಲ. ನೀವೇನಾರ ಮಾಡಾಕ್ತೀರ ಸರ್ ಕಾಂಗ್ರೆಸ್ನವರು? ಇಲ್ಲ, ಬಹಳ ಜನ ಬಿಜೆಪಿ ಅವರು ಬರಕ್ ಸಿದ್ಧ ಆಗಿದ್ದಾರೆ, ಜೆಡಿಎಸ್ ಅವರು ಬರಕ್ ಸಿದ್ಧ ಆಗಿದ್ದಾರೆ. ನಮ್ಗೇನಿಗೆ ಬೇಕಾಗಿದೆ? ಬಹಳ ಜನ ಇದ್ದಾರೆ. ಎಷ್ಟು ಜನ ಸರ್? ಬಹಳ ಜನ. ನನ್ನ ಕನಿಷ್ಠ ನನ್ನ ಅನಿಸಿಕೆ ಬಿಜೆಪಿ ಅವರು 7-8 ಜನ ಇದ್ದಾರೆ. ಜೆಡಿಎಸ್ ಅವರು 12-13 ಜನ ಇದ್ದಾರೆ. 12-13 ಜನ ಜೆಡಿಎಸ್ ಅವರು ಇದ್ದಾರೆ. ಈಗ ನಾವು 140 ಇದೀವಿ. ನಮ್ಗೆ ಬೇಕಾಗಿಲ್ಲ. ನೀನ್ ಸಂಪರ್ಕದಲ್ಲಿದ್ರೆ ನೀನ್ ಏನ್ ಬೇಕು ಮಾಡಪ್ಪ. ನಿನ್ ಯಾರು ಅಡ್ಡ ಬಂದವ್ರ? ನಿನ್ ಯಾರು ಅಡ್ಡ ಬಂದಿದಾರ? ಜಮೀರ್, ನಿಮ್ಗೆ ತಾಕತ್ತಿದ್ರೆ ಮಾಡಿ ತೋರ್ಸಪ್ಪ. ಸವಾಲಲ್ಲ, ತಾಕತ್ತಿದ್ರೆ ಮಾಡ್ಲಿ, ಸವಾಲು ಬೇಡ. ಮಾಡ್ಲಿ. ಆಮೇಲೆ ಏನಿದೆ ನೋಡೋಣ. ಗಾಜಿನ ಮನೆಯಲ್ಲಿರೋರೆಲ್ಲ ನಮ್ಗೆಲ್ಲ ಸವಾಲಾಗ್ತದೆ. ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಇದರ ನಡುವೆ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾ ಇರುವಂತದ್ದು, ಒಂದಷ್ಟು ದೋಸ್ತಿಯ ಶಾಸಕರು ನಮ್ಮ ಸಂಪರ್ಕದಲ್ಲಿ ಇದ್ದಾರೆ. ಇದಕ್ಕೆ ಈಗ ಅಶ್ವಥ್ ನಾರಾಯಣ್ ಅವರು ಏಕವಚನದಲ್ಲೇ ಜಮೀರ್ ಅಹಮದ್ ಖಾನ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಯಾವ ರೀತಿಯಾದಂತಹ ವಾಗ್ದಾಳಿ ಅಂದ್ರೆ, ಏಕವಚನದಲ್ಲಿ ನಿನ್ನ ಸಂಪರ್ಕದಲ್ಲಿದ್ರೆ ಏನ್ ಬೇಕಾದ್ರೂ ಮಾಡಪ್ಪ, ನಿನಗೆ ಅಡ್ಡ ಬಂದವರು ಯಾರಪ್ಪ ಜಮೀರ್ ಅಹಮದ್ ಖಾನ್ ಅಂತ ಕೇಳ್ತಾ ಇದ್ದಾರೆ. ಇನ್ ಕೇಸ್ ಏನಾದ್ರೂ ನಿಮಗ್ ತಾಕತ್ತಿದ್ರೆ ಮಾಡಿ ತೋರ್ಸಪ್ಪ. ಮಂಡ್ಯದಲ್ಲಿ ಅಶ್ವಥ್ ನಾರಾಯಣ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ದೋಸ್ತಿ ನಾಯಕರು ನಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅಂತ ಜಮೀರ್ ಅಹಮದ್ ಖಾನ್ ಹೇಳ್ತಾ ಇದ್ರೆ, ಇದಕ್ಕೆ ಪ್ರತ್ಯುತ್ತರವಾಗಿ ಈಗ ಮಾಜಿ ಉಪಮುಖ್ಯಮಂತ್ರಿ ಆದಂತ ಅಶ್ವಥ್ ನಾರಾಯಣ್ ಅವರು ಹೇಳ್ತಾ ಇರುವಂತದ್ದು, ಅದು ಕೂಡ ಏಕವಚನದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಿನ್ನ ಸಂಪರ್ಕದಲ್ಲಿದ್ರೆ ಏನ್ ಬೇಕಾದ್ರೂ ಮಾಡಪ್ಪ ಅಂತ ಹೇಳ್ತಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಏನಾಗಿದೆ, ಬಿಜೆಪಿ ಅವರಿಗೆಲ್ಲ ರಾತ್ರಿ ಕನಸು ನೋಡೋದು ಹಗ್ಲು ಕನಸು ನೋಡ್ತಾವ್ರೆ. ಯಾವ ಕಾರಣಕ್ಕೂ ಏನೇನು ಆಗಲ್ಲ. ಈ
ಈ 5 ವರ್ಷ ಇಲ್ಲ, ಇನ್ನ 15 ವರ್ಷ ಕಾಂಗ್ರೆಸ್ ಸರ್ಕಾರನೇ, ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು. ಅವರು ಸಿಎಂ ಬದಲಾವಣೆ ವಿಚಾರವಾಗಿ ಈಗ ಹೇಳ್ತಾರೆ ಸರ್. ವಿಜೇಂದ್ರ ಅವರು ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇದೆ ನೋಡಿ, ಅದ್ ಬಗ್ಗೆ ನೋಡ್ಕೊಬೇಕು ಅವರು. ಅವ್ರ 3-4 ಗುಂಪಾಗಿದೆ. ಈಗ ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇಟ್ಕೊಂಡು ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಾರೆ. ಈಗ ನಮ್ಮ ಸರ್ಕಾರ ಈ 5 ವರ್ಷ ಏನೇನೂ ತೊಂದರೆ ಆಗಲ್ಲ, ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು. ಇನ್ನು 15 ವರ್ಷ ನಾವೇ ಕಾಂಗ್ರೆಸ್ ಅವರ ಅಧಿಕಾರ ನೀಡ್ತೀವಿ. ಸರ್ ತೆರೆಮರೆಯಲ್ಲಿ ಏನಾರ ಆಪರೇಷನ್ ಗಿಪ್ರೇಷನ್ ನಡೆದದ? ಏನು ಆಪರೇಷನ್ ಇಲ್ಲ, ಗಿಪ್ರೇಷನ್ ಇಲ್ಲ. ನೀವೇನಾರ ಮಾಡಾಯ್ತೀರಿ ಸರ್ ಕಾಂಗ್ರೆಸ್ನವರು? ಇಲ್ಲ, ಬಹಳ ಜನ ಬಿಜೆಪಿ ಅವರು ಬರಕ್ ಸಿದ್ಧ ಆಗಿದ್ದಾರೆ, ಜೆಡಿಎಸ್ ಅವರು ಬರಕ್ ಸಿದ್ಧ ಆಗಿದ್ದಾರೆ. ನಮ್ಗೇನಿಗೆ ಬೇಕಾಗಿದೆ? ನಾವು ಬಹಳ ಜನ ಇದ್ದಾರೆ. ಎಷ್ಟು ಜನ ಸರ್? ಬಹಳ ಜನ. ನನ್ನ ಕನಿಷ್ಠ ನನ್ನ ಅನಿಸಿಕೆ ಬಿಜೆಪಿ ಅವರು 7-8 ಜನ ಇದ್ದಾರೆ, ಜೆಡಿಎಸ್ ಅವರು 12-13 ಜನ ಇದ್ದಾರೆ. 12-13 ಜನ ಜೆಡಿಎಸ್ ಅವರು ಇದ್ದಾರೆ. ಈಗ ನಾವು 140 ಇದೀವಿ, ನಮ್ಗೆ ಬೇಕಾಗಿಲ್ಲ. ನೀನ್ ಸಂಪರ್ಕದಲ್ಲಿದ್ರೆ ನೀನ್ ಏನ್ ಬೇಕು ಮಾಡಪ್ಪ. ನೀನ್ ಯಾರು ಅಡ್ಡ ಬಂದವರ? ನಿನ್ ಯಾರು ಅಡ್ಡ ಬಂದಿದಾರ? ಜಮೀರ್, ನಿಮ್ಗೆ ತಾಕತ್ತಿದ್ರೆ ಮಾಡಿ ತೋರ್ಸಪ್ಪ. ಸವಾಲಲ್ಲ, ತಾಕತ್ತಿದ್ರೆ ಮಾಡ್ಲಿ, ಸವಾಲು ಬೇಡ. ಮಾಡ್ಲಿ, ಆಮೇಲೆ ಏನಿದೆ ನೋಡೋಣ. ಗಾಜಿನ ಮನೆಯಲ್ಲಿರೋರೆಲ್ಲ ನಮ್ಗೆಲ್ಲ ಸವಾಲು.